ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಸುಮಾರು ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಒಂದೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನು ಮತ್ತೆ ಸಬ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಅಂತ ತಗೊಳ್ಳೋದಾದ್ರೆ ಅದರಲ್ಲೇ ಬೇರೆ ಬೇರೆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ. ETF ಅಂತ ನೋಡಿದ್ರೆ ಅದರಲ್ಲೇ ಬೇರೆ ಬೇರೆ ರೀತಿಯಾದಂತಹ ETFs ಗಳು ಬರುತ್ತೆ. ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ 2,000ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಗಳು ಲಿಸ್ಟ್ ಆಗಿರೋದಿದೆ. ಈ ರೀತಿಯಾದಂತಹ ಸುಮಾರು ಆಪ್ಷನ್ಸ್ ಗಳನ್ನ ಮೆದುರುಗಡೆಗೆ ಇಟ್ಟಾಗ ಆಬ್ವಿಯಸ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲೇನೆ ತುಂಬಾ ಕ್ಲಾರಿಟಿ ನಮಗೆ ರಿಕ್ವೈರ್ಮೆಂಟ್ ಇರತಕ್ಕಂಥದ್ದು ಇವತ್ತಿನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋ ಆಪ್ಷನ್ಸ್ ಗಳಿದೆ, ಹಾಗೆ ಇದರಲ್ಲಿ ಇರತಕ್ಕಂಥ ಕ್ಲಾಸಿಫಿಕೇಶನ್ಸ್ ಗಳು ಯಾವ್ದಪ್ಪ. ಇದು ಎಪಿಸೋಡ್ 1 ಆಗಿರುತ್ತೆ ಈ ಮ್ಯೂಚುವಲ್ ಫಂಡ್ ಸೀರೀಸ್. ಮತ್ತೆ ಎಪಿಸೋಡ್ 2 ಬರುತ್ತೆ. ಆ ಅಪ್ಡೇಟ್ ನ ಮಿಸ್ ಮಾಡ್ಕೋಬಾರ್ದು ನೀವು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಮೇನ್ ಕ್ಲಾಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಯಾವ್ಯಾವ ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಂತ ನೋಡೋದಾದ್ರೆ 2 ಮೇಜರ್ ರೀತಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಒಂದು ಪ್ಯಾಸಿವ್ ವೇ ಆಫ್ ಇನ್ವೆಸ್ಟಿಂಗ್, ಎರಡನೇದು ಆಕ್ಟಿವ್ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ, ಅಥವಾ DIY ಮೆಥಡ್ ಅಂತಾನು ಹೇಳ್ತಾರೆ, ಅಥವಾ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೆಥಡ್ ಅಂತಾನು ಹೇಳ್ಬೋದು. ಸೊ ಮೊದಲನೇದಾಗಿ DIY ಮೆಥಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಖುದ್ದಾಗಿ ರಿಸರ್ಚ್ ಮಾಡ್ತೀರಾ, ಒಂದು ಕಂಪನಿಯ ಬಗ್ಗೆ ಖುದ್ದಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಹಾಗೆ ಆ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಆಗಿರ್ಬೋದು, ಕ್ವಾಲಿಟೇಟಿವ್ ಅನಾಲಿಸಿಸ್ ಆಗಿರ್ಬೋದು, ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಏನೇನೆಲ್ಲ ಒಂದು ಆಸ್ಪೆಕ್ಟ್ಸ್ ಗಳಿಂದ ಒಂದು ಕಂಪನಿಯನ್ನ ವ್ಯಾಲ್ಯೂಯೇಟ್ ಮಾಡಕ್ಕಾಗುತ್ತೋ ಆ ಆಸ್ಪೆಕ್ಟ್ಸ್ ಗಳಿಂದ ಆ ಕಂಪನಿಯನ್ನ ಖುದ್ದಾಗಿ ನೀವೇ ರಿಸರ್ಚ್ ಮಾಡ್ತೀರಾ. ಇಲ್ಲಿಗೇನೆ ಈ ಸ್ಟೋರಿ ಮುಗಿಯಲ್ಲ, ನೀವು ಅದನ್ನ ಪ್ರಾಪರ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಹಾಗೆ ಏನೇನೆಲ್ಲ ನಡೀತಾ ಇದೆ, ಪೋರ್ಟ್ಫೋಲಿಯೋ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಪ್ರಾಪರ್ ವೇದಲ್ಲಿ ಮ್ಯಾನೇಜ್ ಮಾಡಬೇಕು ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲೂ ಕೂಡ. ಇದು DIY ಮೆಥಡ್ ಆಗಿರುತ್ತೆ. ನೀವೇ ಖುದ್ದಾಗಿ ಎಲ್ಲಾ ರಿಸರ್ಚ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವೇ ಟೇಕ್ ಕೇರ್ ಮಾಡ್ತೀರಾ. ಮೇಜರ್ ಇಶ್ಯೂಸ್ ಏನ್ ಗೊತ್ತಾ DIY ಮೆಥಡ್ ಅಲ್ಲಿ ಇರತಕ್ಕಂಥದ್ದು, ಖುದ್ದಾಗಿ ನಾವು ರಿಸರ್ಚ್ ಮಾಡಬೇಕಾಗಿರುತ್ತೆ. ಸೊ ನಮಗೆ ಅದರ ರಿಲೇಟೆಡ್ ನಾಲೆಜ್ ಅನ್ನ ನಾವು ಕವರ್ ಮಾಡ್ಕೊಳ್ಳಿ ಸುಮಾರು ಟೈಮ್ ಕೊಡಬೇಕಾಗುತ್ತೆ. ಬಿಕಾಸ್ ಯಾವುದೇ ಒಂದು ವಿಷಯ ಓವರ್ ನೈಟ್ ಅಲ್ಲಿ ಕಲೀಲಿಕ್ಕೆ ಆಗಲ್ಲ, ಸುಮಾರು ಟೈಮ್ ತಗೊಳುತ್ತೆ. ಇದು ಮೇಜರ್ ಇಶ್ಯೂ ಆಗಿರುತ್ತೆ. ಹಾಗೆ ಇನ್ನೊಂದು ಮೇಜರ್ ಇಶ್ಯೂ ಏನಪ್ಪಾ ಅಂತ ಅಂದ್ರೆ, ಈಗ ಔಟ್ ಆಫ್ 2000 ಸ್ಟಾಕ್ಸ್ ಅಲ್ಲಿ 2,000ಕ್ಕಿಂತ ಜಾಸ್ತಿ ಕಂಪನೀಸ್ಗಳು ಲಿಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದರಲ್ಲಿ ನಮಗೆ ಬೇಕಾಗಿರೋದು 15ರಿಂದ 40 ಸ್ಟಾಕ್. ಸಪೋಸ್ ಲೆಟ್ಸ್ ಸೇ ನೀವೀಗ 40 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ನೀವು ಹುಡುಕೋಕೆ ಒಂದು ಶಕ್ತಿ ಇದೆ ಅಂತಂದ್ರೂ ಕೂಡ ಇನ್ನೊಂದು ಕನ್ಸರ್ನ್ ಇಟ್ಕೊಳ್ಳುತ್ತೆ, ಅಷ್ಟು ಅಮೌಂಟ್ ನಮ್ಮ ಹತ್ರ ಇರಬೇಕು. ಬಿಕಾಸ್ ಲೆಟ್ಸ್ ಸೇ ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಒಂದು 500 ರೂಪಾಯಿ ಶೇರ್ ಪ್ರೈಸ್ ಇದೆ ಆವರೇಜ್ ಆಗಿ ಅಂತ ತಗೊಳ್ಳೋದಾದ್ರೆ, ಒಂದು 40 ಕಂಪನಿಗಳು ಅಂತ ಅಂದ್ರೆ ಅಫ್ಕೋರ್ಸ್ 20,000 ಆಗೋಯ್ತು. ಸೊ ಇಲ್ಲಿ ಪ್ರೈಸ್ ಬೇಸಿಸ್ ಅಲ್ಲಿ ಅಥವಾ ನಮ್ಗೆ ಏನು ಕಂಟ್ರೋಲ್ ಇರಲ್ಲ. ಬಿಕಾಸ್ ನಂಬರ್ ಆಫ್ ಶೇರ್ಸ್ ಅನ್ನ ಒಂದು ಶೇರ್ ನ ಮಾತ್ರ ನಾವು ಖರೀದಿ ಮಾಡಬೇಕಾಗಿರುತ್ತೆ, ಮಿನಿಮಮ್ 1 ಶೇರ್ ನ ಮಾತ್ರ ಖರೀದಿ ಮಾಡಲೇಬೇಕಾಗಿರುತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಆಬ್ವಿಯಸ್ಲಿ ಪ್ರೈಸಿಂಗ್ ಅಲ್ಲಿ ನಮ್ಗೆ ಏನು ಕಂಟ್ರೋಲ್ ಇಲ್ಲ, ಜಾಸ್ತಿ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಈ ರೀತಿ DIY ಮೆಥಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ. ಸೊ ಎಲ್ಲಾ ಇಶ್ಯೂಸ್ ಗಳು ಅಥವಾ ಎಲ್ಲಾ ಕನ್ಸರ್ನ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಹುಟ್ಟಿದ್ದೇನೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಮ್ಯೂಚುವಲ್ ಫಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ವೆರಿ ಸಿಂಪಲ್. ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಪೂಲ್ ಆಫ್ ಫಂಡ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ನಿಮ್ ತರ ಇರ್ತಕ್ಕಂತಹ ಒಬ್ಬ ಕಾಮನ್ ಇನ್ವೆಸ್ಟರ್ಸ್ ಯಾರಿರ್ತಾರೋ ಅವ್ರ ಕಡೆಯಿಂದ ಸ್ಮಾಲ್ ಅಮೌಂಟ್ ಅನ್ನ ಇವತ್ತಿನ ಮಟ್ಟಿಗೆ 500 ರೂಪಾಯಿಗಳನ್ನ ಇಟ್ಕೊಂಡು ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ. ಆ ರೀತಿಯಾದಂತಹ ಆಪ್ಷನ್ಸ್ ಗಳನ್ನು ಕೂಡ ಕೊಡುತ್ತೆ. ಈ ತರ ಚಿಕ್ಕ ಇನ್ವೆಸ್ಟರ್ಸ್ ಕಡೆಯಿಂದ ಬಂದಿರತಕ್ಕಂಥ ಸ್ಮಾಲ್ ಅಮೌಂಟ್ ಅನ್ನ ಒಂದ್ ಕಡೆಗೆ ಜಮೆ ಮಾಡಿದಾಗ ತುಂಬಾ ಒಂದು ದೊಡ್ಡ ಪೂಲ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅಥವಾ ತುಂಬಾ ದೊಡ್ಡ ಅಮೌಂಟ್ ಜಮೆ ಆಗುತ್ತೆ. ಅದನ್ನ ಒಂದು ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್ ಗಳಿಗೆ, ಯಾವ ಅಸೆಟ್ ಕ್ಲಾಸ್ ಗಳಿಗೆ ಬೆಳೀತಕ್ಕಂತಹ ಒಂದು ಪೊಟೆನ್ಶಿಯಲ್ ಇದೆಯೋ ಆ ರೀತಿಯಾದಂತಹ ಅಸೆಟ್ ಕ್ಲಾಸ್ ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಅದರಲ್ಲಿ ಬಂದಿರತಕ್ಕಂತಹ ರಿಸ್ಕ್ ಏನಿದೆಯೋ ಅದು ಪಾಸಿಟಿವ್ ರಿಸ್ಕ್ ಇರ್ಬೋದು, ನೆಗೆಟಿವ್ ರಿಸ್ಕ್ ಇರ್ಬೋದು. ನಾನು ಹೇಳ್ತಾ ಇರ್ತಕ್ಕಂಥ ಪಾಸಿಟಿವ್ ರಿಸ್ಕ್, ನೆಗೆಟಿವ್ ರಿಸ್ಕ್ ಅಂದ್ರೆ ಮೇಲ್ಗಡೆ ಹೋದಾಗ್ಲೂ ಅಂಟಿಲ್ ಅನ್ಲೆಸ್ ಅದು ನೀವು ಬುಕ್ ಮಾಡೋವರೆಗೂ ಆ ಪ್ರಾಫಿಟ್ ರಿಸ್ಕ್ ಅಲ್ಲೇ ಇರುತ್ತೆ. ಅದನ್ನ ಪಾಸಿಟಿವ್ ರಿಸ್ಕ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಅಗೇನೆಸ್ಟ್ ಹೋಗ್ತಾ ಇರುತ್ತೋ ಇನ್ವೆಸ್ಟ್ಮೆಂಟ್ಸ್ ಅದು ನೆಗೆಟಿವ್ ರಿಸ್ಕ್ ಆಗಿರುತ್ತೆ. ಸೊ ಆ ಅಸೆಟ್ ಕ್ಲಾಸ್ ಇಂದ ಬರ್ತಕ್ಕಂತಹ ಲಾಭಾಂಶ ಏನಿದೆಯೋ ಅದನ್ನ ಎಲ್ಲಾ ಇನ್ವೆಸ್ಟರ್ಸ್ ಗಳಿಗೂ ಸಮನಾಗಿ ಹಂಚತಕ್ಕಂತ ಒಂದು ಅವಕಾಶ ಮಾಡ್ಕೊಡ್ತಾರೆ. ಅದರ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇವನ್ 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಕೂಡ 40-50 ಸ್ಟಾಕ್ಸ್ ಗಳಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ ಸಿಗುತ್ತೆ. ಬಿಕಾಸ್ ಇಲ್ಲಿ ನೀವು ಒಬ್ಬರೇ ಇನ್ವೆಸ್ಟರ್ಸ್ ಗಳಿರಲ್ಲ, ನಿಮ್ ತರ ಬೇರೆ ಬೇರೆ ರೀತಿಯಾದಂತಹ ಇನ್ವೆಸ್ಟರ್ಸ್ ಗಳು ಒಂದ್ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಯೂನಿಟ್ಸ್ ತರ ಅಲೋಕೇಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ ಗಳು. ಲೆಟ್ಸ್ ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ರ ಅದಕ್ಕೆ ಇಷ್ಟು ಯೂನಿಟ್ಸ್ ನಿಮ್ಗೆ ಸಿಗುತ್ತಪ್ಪ. ಬೇರೆಯವರು ಯಾರು 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಅವ್ರಿಗೆ ಆ ಸರ್ಟನ್ ಇನ್ವೆಸ್ಟ್ಮೆಂಟ್ ಗೆ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಯೂನಿಟ್ಸ್ ಗಳನ್ನ ಶೇರ್ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಮ್ಯೂಚುವಲ್ ಫಂಡ್. ಒಂದ್ ಕಡೆಯಿಂದ ಡೈವರ್ಸಿಫಿಕೇಶನ್ ಸಿಗುತ್ತೆ, ಅಂದ್ರೆ ತುಂಬಾ ಬೇರೆ ಬೇರೆ ಸೆಕ್ಟರ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕಡಿಮೆ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿಯನ್ನ ಮ್ಯೂಚುವಲ್ ಫಂಡ್ಸ್ ಗಳು ತಂದುಕೊಡುತ್ತೆ. ಹಾಗೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಖುದ್ದಾಗಿ ಇಲ್ಲಿ ಟೈಮ್ ಕೊಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ದ ಮೇನ್ ರೀಸನ್ ಇಸ್ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳನ್ನ ಒಂದು ಗ್ರೂಪ್ ಹ್ಯಾಂಡಲ್ ಮಾಡುತ್ತೆ. AMC ಅಂತ ಹೇಳ್ತಾರೆ ಅದನ್ನ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತ ಹೇಳ್ಕೊಂಡು ಅವರು ಈ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮ್ಯೂಚುವಲ್ ಫಂಡ್ ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಒಂದೊಂದು ಮ್ಯೂಚುವಲ್ ಫಂಡ್ ಗೂ ಅದರದೇ ಆದಂತಹ ಗುರಿ ಇರುತ್ತೆ. ಆ ಗುರಿನ ಗಮನದಲ್ಲಿ ಇಟ್ಕೊಂಡು ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಆ ಮ್ಯಾನೇಜರ್ ಕಂಪ್ಲೀಟ್ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಂದಿರತಕ್ಕಂಥ ಅಮೌಂಟ್ ಅನ್ನ ಎಷ್ಟು ಅಲಾಕೇಟ್ ಮಾಡಬೇಕು, ಎಲ್ಲಿಗೆ ಅಲಾಕೇಟ್ ಮಾಡಬೇಕು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಪೋರ್ಟ್ಫೋಲಿಯೋ ಯಾವ ರೀತಿ ಮಾನಿಟರ್ ಮಾಡಬೇಕು, ಈ ರೀತಿಯಾದಂತಹ ಕೆಲಸಗಳನ್ನೆಲ್ಲ ಮ್ಯಾನೇಜರ್ಸ್ ಗಳು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಾರೆ. ನಮ್ಮ ಕಡೆಯಿಂದ ಆಸ್ ಅನ್ ಇನ್ವೆಸ್ಟರ್ ಒಬ್ಬ ಸ್ಲೀಪಿಂಗ್ ಪಾರ್ಟ್ನರ್ ತರ ನಾವು ಇರ್ತೀವಿ. ಅದರಲ್ಲಿ ಯಾವುದೇ ರೀತಿಯ ನಾವು
ನಾವು ಆಕ್ಟಿವ್ ಆಗಿ ಏನು ಮಾನಿಟರ್ ಮಾಡಬೇಕು ಅಂತ ಏನು ಇರಲ್ಲ. ಎಲ್ಲಾ ಆಕ್ಟಿವಿಟೀಸ್ ಅಥವಾ ಎಲ್ಲಾ ಕಂಪ್ಲೀಟ್ ಜವಾಬ್ದಾರಿಗಳನ್ನ ಮ್ಯಾನೇಜರ್ ವಹಿಸ್ಕೊಂಡಿರ್ತಾರೆ. ಸೊ ಬೇಸಿಕಲಿ ಒಂದು ಸಮರಿ ಮಾಡಿ ಹೇಳಬೇಕಪ್ಪ ಅಂದ್ರೆ ವೆರಿ ಸಿಂಪಲ್, ಮ್ಯೂಚುವಲ್ ಫಂಡ್ಸ್ ಅನ್ನೋದು ಒಂದು ಗ್ರೂಪ್ ಆಫ್ ಸರ್ವಿಸಸ್. ಸೊ ಇದನ್ನ ಒಂದು ಗ್ರೂಪ್ ಸೇರ್ಕೊಂಡು ಸರ್ವಿಸಸ್ ನ ಆಫರ್ ಮಾಡ್ತಾ ಇರ್ತಾರೆ. ಸೊ ದಟ್ ನೀವು ಚಿಕ್ಕ ಅಮೌಂಟ್ ಅನ್ನ ಕೊಟ್ರೆ ಅವರು ಮ್ಯಾನೇಜ್ ಮಾಡ್ಬಿಟ್ಟು ಅದನ್ನ ಅದ್ರ ಯಾವುದೋ ಒಂದು ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಅವರ ಗುರಿಗಳನ್ನ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಈಗ ಗೋಲ್ಡ್ ಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಬೇರೆ ಇರುತ್ತೆ, ಇಕ್ವಿಟಿಗೆ ಸಂಬಂಧಪಟ್ಟಂತದ್ದು ಬೇರೆ ಇರುತ್ತೆ. ಅದರಲ್ಲೂ ಕೂಡ ಡಿಫರೆಂಟ್ ವೆರೈಟೀಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳನ್ನೇ ಬೇರೆ ಬೇರೆ ವಿಧವಾದಂತಹ ಮ್ಯೂಚುವಲ್ ಫಂಡ್ಸ್ ಗಳಿರುತ್ತೆ. ಅಲ್ಟಿಮೇಟ್ಲಿ ಅವರ ಗೋಲು ಹಾಗೆ ಅವರ ಲಿಮಿಟೇಷನ್ಸ್ ಗಳಿರುತ್ತೋ ಅದನ್ನ ಗಮನದಲ್ಲಿ ಇಟ್ಕೊಂಡು ಹೂಡಿಕೆ ಮಾಡ್ತಾರೆ. ಆ ಹೂಡಿಕೆಯಿಂದ ಬಂದಿರತಕ್ಕಂತಹ ಲಾಭಾಂಶವನ್ನ ಅವರ ಇನ್ವೆಸ್ಟರ್ಸ್ ಗಳಿಗೆ ಯೂನಿಟ್ ಗಳ ಮೂಲಕ ಶೇರ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಹುಟ್ಟುತ್ತೆ, ಯಾರಿಗೋ ಒಬ್ರಿಗೆ ದುಡ್ಡು ಕೊಟ್ರೆ ಯಾವ ತರ ಸರ್ ಅವ್ರು ಓಡ್ಗಿಡ್ ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಕೊಂಡು. ಇಲ್ಲೇ ನಾವು ನೆಕ್ಸ್ಟ್ ಅರ್ಥ ಮಾಡ್ಕೋಬೇಕಾದಂತಹ ವಿಷಯ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಆಗ್ತಾ ಇರತಕ್ಕಂತಹ ಫಿನಾನ್ಷಿಯಲ್ ಸೆಕ್ಯೂರಿಟೀಸ್ ಗಳ ರಿಲೇಟೆಡ್ ಓವರ್ ಆಲ್, ಅದು ಮ್ಯೂಚುವಲ್ ಫಂಡ್ ಇರಬಹುದು, ಡಿಜಿಟಲ್ ಗೋಲ್ಡ್ ಇರಬಹುದು, ಇಕ್ವಿಟಿ ಮಾರ್ಕೆಟ್ ಇರಬಹುದು, ಈ ರೀತಿ ಯಾವುದೇ ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ರಿಲೇಟೆಡ್ ವಿಷಯಗಳನ್ನ ಕಂಪ್ಲೀಟ್ ಆಗಿ ಹಿಂದ್ಗಡೆಯಿಂದ ಮಾನಿಟರ್ ಮಾಡ್ತಕ್ಕಂತಹ ಆಕ್ಟಿವಿಟಿಯನ್ನ ಈ ಗ್ರೂಪ್ ಮಾಡ್ತಾ ಇರುತ್ತೆ. ಸೆಬಿ ಗವರ್ಮೆಂಟ್ ಕಡೆಯಿಂದ ಫಾರ್ಮ್ ಆಗಿರ್ತಕ್ಕಂತಹ ಗ್ರೂಪ್, ಇವರು ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡ್ತಾರೆ ಯಾವುದೇ ರೀತಿಯ ಇಶ್ಯೂಸ್ ಗಳಾಗದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವುದೇ ಮ್ಯೂಚುವಲ್ ಫಂಡ್ ಇದೆ ಅಂತಂದ್ರೆ ಅವರ ಒಂದು ಕ್ಲಾಸಿಫಿಕೇಶನ್ ಗೆ ತಕ್ಕ ಹಾಗೆ ಅವ್ರಿಗೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ, ಫ್ರೇಮ್ ಆಫ್ ವರ್ಕ್ ಇರುತ್ತೆ. ಆ ಪರ್ಟಿಕ್ಯುಲರ್ ಫ್ರೇಮ್ ಆಫ್ ವರ್ಕ್ ಅಲ್ಲೇನೆ ಅವ್ರು ಕೆಲಸ ಮಾಡಬೇಕಾಗಿರುತ್ತೆ. ಅದನ್ನ ಬಿಟ್ಟು ಹೋದ್ರ ಅಂತಂದ್ರೆ ಆಡಿಟ್ಸ್ ಗಳೆಲ್ಲ ಆಗ್ತಾ ಇರುತ್ತೆ. ಈ ಕಂಪ್ಲೀಟ್ ಹಿಂದ್ಗಡೆ ಇರ್ತಕ್ಕಂತಹ ಜವಾಬ್ದಾರಿ ಏನಿದೆ ಇನ್ವೆಸ್ಟರ್ಸ್ ಗಳ ಜವಾಬ್ದಾರಿಯನ್ನ ಸೆಬಿ ಇವತ್ತಿನ ಮಟ್ಟಿಗೆ ತಗೊಂಡಿರುತ್ತೆ ಭಾರತದಲ್ಲಿ. ಸೊ ನಾವು ದ ಇಂಪಾರ್ಟೆಂಟ್ ಕ್ವಶನ್, ಏನಕ್ಕೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನಕ್ಕೆ ಮ್ಯೂಚುವಲ್ ಫಂಡ್ ಇಸ್ ದ ಬೆಟರ್ ಆಪ್ಷನ್ ಅಂತ ಹೇಳ್ಕೊಂಡು ನಾನು ಯಾರೇ ಒಬ್ರು ಹೊಸಬ್ರು ಬಂದು ಕೇಳಿದ್ರು ಅವ್ರಿಗೆ ಏನೂ ಒಂದು ತಲೆ ಯೋಚನೆ ಮಾಡದೆ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸರ್, ಅಥವಾ ETF ಅಲ್ಲಿ ಇನ್ವೆಸ್ಟ್ ಮಾಡಿ ಸರ್. ETF ಇಸ್ ಆಲ್ಸೋ ಲೈಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತಾನೆ. ಸೊ ಕಾನ್ಸೆಪ್ಟ್ ಇಸ್ ದ ಸೇಮ್. ಸಣ್ಣ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಆ ಅಮೌಂಟ್ ಇಂದ ಬಂದಿರತಕ್ಕಂಥ ಅಮೌಂಟ್ ನನ್ನ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಬಂದಿರತಕ್ಕಂಥ ಲಾಭಾಂಶವನ್ನ ಅಗೇನ್ ಶೇರ್ ಮಾಡ್ತಾರೆ. ಸೊ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಮೇಜರ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ನಮಗೆ ಇಮಿಡಿಯೇಟ್ ಆಗಿ ಒಂದು ಎಕ್ಸ್ಪರ್ಟ್ಸ್ ಗಳ ಎಕ್ಸೆಸ್ ಸಿಗುತ್ತೆ. ನಾವು ಕಲ್ತಿರ್ಲೇಬೇಕು ಅಂತ ಏನಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಅಥವಾ ನಾವು ಅದ್ರ ಬಗ್ಗೆ ತಿಳ್ಕೊಂಡೇ ಇರಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಇದೆಲ್ಲ ಗೊತ್ತಿರಬೇಕು ಅಂತ ಏನು ಇಲ್ಲ. ಆಬ್ವಿಯಸ್ಲಿ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ, ಹ್ಯಾಂಡಲ್ ಮಾಡ್ಲಿಕ್ಕೆ ಒಂದು ಟೀಮು ಸಪರೇಟ್ ಆಗಿ ನಮಗೆ ಸಿಗುತ್ತೆ. ಇದು ಒಂದು ಮೇಜರ್ ಪಾಯಿಂಟ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ವೈಡ್ ವೆರೈಟಿ ಆಫ್ ಆಪ್ಷನ್ಸ್. ಸೊ ನೀವು ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಸುಮಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಇಕ್ವಿಟಿಲೆ ಡಿಫರೆಂಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಗಳು ಇರುತ್ತೆ. ಗ್ರೋತ್ ರಿಲೇಟೆಡ್ ಇನ್ವೆಸ್ಟಿಂಗ್ ಮಾಡೋರು ಬೇರೆ, ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡೋರು ಬೇರೆ ಇರ್ತಾರೆ, ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಗಳು ಬೇರೆ ಇರುತ್ತೆ, ಗೋಲ್ಡ್ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ ಇರುತ್ತೆ. ಈ ರೀತಿಯಾದಂತಹ ಬೇರೆ ಬೇರೆ ಕ್ಯಾಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಸೊ ಯಾರೇ ಒಬ್ರು ಹೊಸಬ್ರು ಸ್ಟಾರ್ಟ್ ಮಾಡ್ತಾ ಇದಾರೆ ಇನ್ವೆಸ್ಟಿಂಗ್ ಜರ್ನಿ ಅಂತ ಅಂದ್ರೆ, ದ ಬೆಸ್ಟ್ ವೇ ಟು ಸ್ಟಾರ್ಟ್ ದರ್ ಇನ್ವೆಸ್ಟ್ಮೆಂಟ್ ಜರ್ನಿ ಇಸ್ ಟು ಇನ್ವೆಸ್ಟಿಂಗ್ ಥ್ರೂ ಮ್ಯೂಚುವಲ್ ಫಂಡ್ಸ್ ಅಥವಾ ETFs. ಮ್ಯೂಚುವಲ್ ಫಂಡ್ಸ್ ಆರ್ ದ ಬೆಸ್ಟ್ ವೇ, ಬಿಕಾಸ್ ಸುಮಾರು ಆಪ್ಷನ್ಸ್ ಗಳು ಅವರಿಗೆ ಅವೈಲೇಬಲ್ ಇರುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಯಾವ್ದು ಆಪ್ಷನ್ಸ್ ಗಳಪ್ಪ, ಯಾವ ಒಂದು ಮೆಥಡ್ ಆಫ್ ಇನ್ವೆಸ್ಟಿಂಗ್ ಮೂಲಕ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಬಿಕಾಸ್ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ಒಂದೇ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಅಲ್ಲ. ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಗಳು ಇರುತ್ತೆ, ರಿಸ್ಕಿಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ. ನಾವು ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ ಯಾವ್ಯಾವ ಕೆಟಗರಿ ಆಫ್ ಮ್ಯೂಚುವಲ್ ಫಂಡ್ಸ್ ಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ಸ್ ಅಲ್ಲಿ ಇರುತ್ತೆ ಅಂತ. ಮೇನ್ ಕೆಟಗರಿ ಅಂತ ನೋಡೋದಾದ್ರೆ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ಮೇನ್ ಕೆಟಗರೀಸ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಇಕ್ವಿಟಿ ಮ್ಯೂಚುವಲ್ ಫಂಡ್. ಸೊ ಹೆಸರು ಹೇಳೋ ಪ್ರಕಾರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಸ್ಟಾಕ್ ಗಳ ಮೇಲೆ ಹೂಡಿಕೆ ಮಾಡತಕ್ಕಂತಹ ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಎರಡನೇದಾಗಿ ಬರ್ತಕ್ಕಂಥದ್ದು ಡೆಬೆಂಚರ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಬಾಂಡ್ ಗಳಿರ್ಬೋದು, ಡೆಬೆಂಚರ್ಸ್ ಗಳಿರ್ಬೋದು, ಈ ತರ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಕಡಿಮೆ ರಿಟರ್ನ್ ಕೊಡುತ್ತೆ, ಕಡಿಮೆ ರಿಸ್ಕ್ ಇರುತ್ತೆ. ಸೊ ಈ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಕಮೋಡಿಟೀಸ್ ರಿಲೇಟೆಡ್ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು, ಇದು ಒಂದು ಟೈಪ್ ಆಫ್ ಕೆಟಗರಿ. ಅಂದ್ರೆ ಮೇನ್ ಕೆಟಗರೀಸ್ ಅಲ್ಲಿ ಬರ್ತಕ್ಕಂಥದ್ದು ಹೇಳ್ತಾ ಇರೋದು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಸಿಲ್ವರ್ ಅಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಕಮೋಡಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ. ದೆನ್ ರೀಸೆಂಟ್ ಆಗಿ ಆಡ್ ಆಗಿರ್ತಕ್ಕಂಥ ಇನ್ನೊಂದು ಕೆಟಗರಿ ಇದೆ, REIT ಅಂತ ಹೇಳ್ಕೊಂಡು, ರಿಯಲ್ ಎಸ್ಟೇಟ್ ರಿಲೇಟೆಡ್ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂತಹ ಆಪ್ಷನ್, ಚಿಕ್ಕ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ ಅನ್ನ REIT ಗಳು ತಂದ್ಕೊಡುತ್ತೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ, ಇಕ್ವಿಟಿ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ ಅಂತ ಅಂದ್ರೆ ಅದರಲ್ಲಿ ಬರ್ತಕ್ಕಂತಹ ವೆರೈಟೀಸ್ ಆಫ್ ಕೆಟಗರೀಸ್ ಗಳು ಯಾವ್ದಪ್ಪ, ಬೇರೆ ಬೇರೆ ಕೆಟಗರೀಸ್ ಬರುತ್ತೆ ಅಂತ ಹೇಳಿದೆ ನಾನು. ಅಗೇನ್ ಬೇಸ್ಡ್ ಆನ್ ದೇರ್ ಅಬ್ಜೆಕ್ಟಿವ್ಸ್, ಅಂದ್ರೆ ಅವರ ಗುರಿಗಳ ಮೂಲಕ ಇದು ವೇರಿಯೇಷನ್ಸ್ ಗಳು ಅಥವಾ ಈ ಒಂದು ಡಿವಿಷನ್ಸ್ ಗಳು, ಕ್ಲಾಸಿಫಿಕೇಶನ್ಸ್ ಗಳು ಆಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಇಕ್ವಿಟಿ ರಿಲೇಟೆಡ್ ಇರತಕ್ಕಂತಹ ಬೇರೆ ಬೇರೆ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಯಾವ್ದಪ್ಪ. ಸೊ ಮೊದಲನೇದಾಗಿ ಕ್ಯಾಪಿಟಲೈಸೇಷನ್ ವೈಸ್, ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಕಂಪನಿಯ ವ್ಯಾಲ್ಯೂಸ್ ಗಳ ಮೇಲೆ ಡಿವೈಡ್ ಮಾಡ್ತಾರೆ ಯಾವ ಒಂದು ಕಂಪನೀಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದನ್ನ. ಸೊ ಇದ್ರ ಪ್ರಕಾರ ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು ಬರುತ್ತೆ. ಹಾಗೆ ಇದರಲ್ಲಿ ಮಿಕ್ಸರ್ ಆಗಿ ಸೊ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಗೆ ಅಂತಾನೆ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಇದೆ. ಹಾಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್, ಸೊ ಫ್ಲೆಕ್ಸಿಬಲ್ ಇರತಕ್ಕಂಥ ಒಂದು ಆಪ್ಷನ್ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಇರಬಹುದು. ಮಲ್ಟಿ ಕ್ಯಾಪ್ ಫಂಡ್ ಅಂದ್ರೆ ಇವ್ರಿಗೆ ಯಾವುದೇ ರೀತಿಯ ಒಂದು ರೆಸ್ಟ್ರಿಕ್ಷನ್ ಇರಲ್ಲ, ಯಾವುದೇ ಒಂದು ಕ್ಯಾಪಿಟಲೈಸೇಷನ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ ಇರುತ್ತೆ. ವ್ಯಾಲ್ಯೂ, ಡಿವಿಡೆಂಡ್ yield, ಹಾಗೆ ಕಾಂಟ್ರಾ ಫಂಡ್ ಅಂತ ಬರುತ್ತೆ. ELSS ಫಂಡ್, ಸೊ ಬೇಸಿಕಲಿ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್,
ಸ್ಕೀಮ್. ಇದನ್ನ ಯೂಸ್ ಮಾಡ್ಕೊಂಡು 87 ಅಂಡರಲ್ಲಿ ಒಂದು ಟ್ಯಾಕ್ಸ್ ಸೇವಿಂಗ್ ಕೂಡ ಯೂಸ್ ಆಗ್ತಕ್ಕಂತಹ ಒಂದು ಸ್ಕೀಮ್ ಆಗಿರುತ್ತೆ ELSS. ಇದು ಕೂಡ ಒನ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಈಗ ಥೀಮೆಟಿಕ್ ಬೇಸಿಕಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ಶುಗರ್ ಇಂಡಸ್ಟ್ರಿಗೆ ಸಪರೇಟ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಗಳು, IT ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಗಳು, ಅಥವಾ ಬೇರೆ ಬೇರೆ ರೀತಿಯ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು, ಇಂಡಸ್ಟ್ರಿ ವೈಸ್ ಇನ್ವೆಸ್ಟ್ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ. ಸೊ ಇದೆಲ್ಲ ಇಕ್ವಿಟಿ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ ಗಳಾದ್ರೆ ಇವಾಗ ನೆಕ್ಸ್ಟ್ ಲೆವೆಲ್ ಅರ್ಥ ಮಾಡ್ಕೊಳ್ಳೋಣ ಡಿಬೆಂಚರ್ಸ್ ಅಥವಾ ಡೆಟ್ ರಿಲೇಟೆಡ್ ಕೂಡ ಡಿಫರೆಂಟ್ ವೇ ಆಫ್ ಇನ್ವೆಸ್ಟಿಂಗ್ ಅಥವಾ ಡಿಫರೆಂಟ್ ವೇ ಆಫ್ ಮ್ಯೂಚುವಲ್ ಫಂಡ್ಸ್ ಗಳು ಅವೈಲೇಬಲ್ ಇರುತ್ತೆ. ಅದ್ಯಾವುದು ಅಂತ ನೋಡೋದಾದ್ರೆ ಓವರ್ ನೈಟ್ ಅಂಡ್ ಲಿಕ್ವಿಡ್ ಫಂಡ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ತುಂಬಾ ಲೋ ರಿಸ್ಕ್ ಇರುತ್ತೆ, ತುಂಬಾ ಒಂದು ಲೋ ರಿಟರ್ನ್ ಕೂಡ ಕೊಡ್ತಕ್ಕಂಥ ಆಪ್ಷನ್ ಇದಾಗಿರುತ್ತೆ. ಸೊ ಸೇಫ್ ಆಗಿರಬೇಕು ಅಮೌಂಟ್ ಅನ್ನೋರು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಲ್ಟ್ರಾ ಶಾರ್ಟ್ ಟರ್ಮ್ ಅಂಡ್ ಲೋ ಡ್ಯೂರೇಷನ್ ಫಂಡ್ ಸ್ವಲ್ಪ ಇನಿಷಿಯಲಿ ನಾನು ಹೇಳಿದ್ನು ಅದಕ್ಕಿಂತ ಒಂದು ಅಡಿಷನಲ್ ರಿಸ್ಕ್ ಅನ್ನ ಇನ್ವಾಲ್ವ್ ಆಗುತ್ತೆ, ಬಟ್ ಅಷ್ಟೇ ಹಾಗೆ ಏನಪ್ಪಾ ಅಂತಂದ್ರೆ ರಿಟರ್ನ್ ಕೂಡ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ಗಳು ಈ ಒಂದು ಫಂಡ್ಸ್ ಗಳಿರುತ್ತೆ. ಮನಿ ಮಾರ್ಕೆಟ್ ಫಂಡ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಲಿಕ್ವಿಡ್ ಫಂಡ್ ಅಂತ ಹೇಳ್ಬೋದು. ಶಾರ್ಟ್ ಡ್ಯೂರೇಷನ್ ಫಂಡ್ಸ್ ತುಂಬಾ ಒಂದು 3 ರಿಂದ 6 ತಿಂಗಳವರೆಗೂ ಡ್ಯೂರೇಷನ್ ಇರತಕ್ಕಂತಹ ಒಂದು ಬಾಂಡ್ಸ್ ಗಳ ಮೇಲೆ ಅವ್ರು ಹೂಡಿಕೆ ಮಾಡ್ತಾರೆ, ಆ ರೀತಿ ಒಂದು ಫಂಡ್ಸ್ ಗಳಾಗಿರ್ಬೋದು. ಬ್ಯಾಂಕಿಂಗ್ ಅಂಡ್ PSU, ಸೊ ಹೆಸರು ಹೇಳೋ ಪ್ರಕಾರ ಬ್ಯಾಂಕಿಂಗ್ ಅಂಡ್ PSU ರಿಲೇಟೆಡ್ ಇರತಕ್ಕಂತಹ ಫಂಡ್ಸ್ ಗಳಾಗಿರ್ಬೋದು. ಆಮೇಲೆ ಫ್ಲೋಟಿಂಗ್ ರೇಟ್ ಫಂಡ್ಸ್ ಅಂತ ಬರುತ್ತೆ, ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಬರುತ್ತೆ, ಕ್ರೆಡಿಟ್ ರಿಸ್ಕ್ ಫಂಡ್ಸ್ ಬರುತ್ತೆ, ಗ್ಲಿಟ್ ಫಂಡ್ ಬರುತ್ತೆ, ಆಮೇಲೆ ಮೀಡಿಯಂ ಲಾಂಗ್ ಟರ್ಮ್ ಅಂಡ್ ಲಾಂಗ್ ಡ್ಯೂರೇಷನ್ ಫಂಡ್ಸ್ ಅಂತಾನು ಬರುತ್ತೆ. ಇದೆಲ್ಲ ಡೆಟ್ ಫಂಡ್ಸ್ ಅಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ ಗಳು. ಇವನ್ ಡೈನಮಿಕ್ ಬಾಂಡ್ ಫಂಡ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ. ಇದರಲ್ಲೇನೆ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಬೆಟರ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಹೈಬ್ರಿಡ್ ಫಂಡ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ಹೈಬ್ರಿಡ್ ಅಂತಂದ್ರೆ ಮಿಶ್ರಣ, ಎರಡು ಮಿಕ್ಸ್ ಆಗಿರ್ತಕ್ಕಂಥ ಡೆಟ್ ಹಾಗೆ ಈಕ್ವಿಟಿ ಎರಡು ಸಪರೇಟ್ ಅಸೆಟ್ ಕ್ಲಾಸ್ ಆಗಿರುತ್ತೆ. ಬಟ್ ಈ ಅಸೆಟ್ ಕ್ಲಾಸ್ ಗಳನ್ನ ಮಿಕ್ಸ್ ಮಾಡೋದ್ರ ಮೂಲಕ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಲೆಟ್ಸ್ 30% ನಷ್ಟು ಡೆಟ್ ಮೇಲೆ ಇನ್ವೆಸ್ಟ್ ಮಾಡೋದು, ಅಥವಾ ಡೆಬೆಂಚರ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡೋದು, ಹಾಗೆ 70% ಈಕ್ವಿಟಿ ಮೇಲೆ. ಈ ಒಂದು ವೇರಿಯೇಷನ್ಸ್ ಗಳ ಮೇಲೆ ಕೂಡ ಡಿವಿಷನ್ ಆಗುತ್ತೆ, ಕ್ಲಾಸಿಫಿಕೇಶನ್ ಸಿಗುತ್ತೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ. ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ ಇರಬಹುದು, ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ಸ್ ಇರಬಹುದು, ಅಗ್ರೆಸಿವ್ ಹೈಬ್ರಿಡ್ ಫಂಡ್ಸ್ ಇರಬಹುದು, ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ಸ್ ಇರಬಹುದು. ಈ ಎಲ್ಲಾ ಫಂಡ್ಸ್ ಗಳು ಕೂಡ ಈ ಒಂದು ಹೈಬ್ರಿಡ್ ಸ್ಕೀಮ್ಸ್ ಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಅಷ್ಟೇ ಅಲ್ಲ ಸೊಲ್ಯೂಷನ್ ಓರಿಯೆಂಟೆಡ್ ಅಂದ್ರೆ ಈಗ ಪರ್ಟಿಕ್ಯುಲರ್ ಯಾವುದೇ ಒಬ್ಬ ವ್ಯಕ್ತಿಯ ಪ್ರಾಬ್ಲಮ್ಸ್ ಗಳ ಸೊಲ್ಯೂಷನ್ ಓರಿಯೆಂಟೆಡ್ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಇದೆ. ಲೈಕ್ ರಿಟೈರ್ಮೆಂಟ್ ಫಂಡ್ ಗಳು ಅವೈಲೇಬಲ್ ಇರುತ್ತೆ, ಚಿಲ್ಡ್ರನ್ ಫಂಡ್ಸ್ ಗಳು ಅವೈಲೇಬಲ್ ಇರುತ್ತೆ. ಈ ರೀತಿಯಾದಂತಹ ಆಪ್ಷನ್ಸ್ ಗಳು ಕೂಡ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಸೊ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳು ಅಥವಾ ಆಪ್ಷನ್ಸ್ ಗಳು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ ಅನ್ನೋದು ನಮಗೆ ಈ ಒಂದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಒಂದು ಎಪಿಸೋಡ್ ಮೂಲಕ. ಸೊ ಇದು ಎಪಿಸೋಡ್ 1 ಆಗಿತ್ತು. ಸೊ ಬೇಸಿಕಲಿ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಯಾವ ರೀತಿ ಕೆಲಸ ಮಾಡುತ್ತೆ, ಏನಕ್ಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ಗೂ ಹಾಗೂ ನಾರ್ಮಲ್ ಇನ್ವೆಸ್ಟಿಂಗ್ ಏನ್ ಡಿಫರೆನ್ಸ್ ಇದೆ, ಇದರಲ್ಲಿ ಬರ್ತಕ್ಕಂಥ ಕ್ಲಾಸಿಫಿಕೇಶನ್ಸ್ ಗಳು ಯಾವುದು ಅಂತ ಹೇಳ್ಕೊಂಡು ನಾವು ಅರ್ಥ ಮಾಡ್ಕೊಂಡ್ವಿ. ಎಪಿಸೋಡ್ 2 ಅಲ್ಲಿ ಇದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಅರ್ಥ ಮಾಡ್ಕೊಂಡ. ಬಟ್ ಒನ್ ಥಿಂಗ್ ನಾನು ಹೇಳಿಕ್ಕೆ ಇಷ್ಟಪಡೋದು, ಆಲ್ರೆಡಿ ನಾವು ಈ ಒಂದು ಅಸೆಟ್ ಕ್ಲಾಸ್ ಗಳ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಚಾನಲ್ ಅವೈಲೇಬಲ್ ಇದೆ, ವಾಚ್ ಲಿಸ್ಟ್ ಚೆಕ್ ಮಾಡಿ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ಸೋ ದಟ್ ಈ ರೀತಿಯಾದಂತಹ ಮಾಹಿತಿಗಳು ಕನ್ನಡದಲ್ಲಿ ಇವತ್ತಿನ ಮಟ್ಟಿಗೆ ದೊರೆಯಬೇಕಾಗಿದೆ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ನಿಮ್ಗೆ ಸಿಗಬೇಕು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.